ಇಂದಿನ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ತುಪ್ಪದಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸೃಜನಶೀಲ ವಿಜ್ಞಾನ ಶಿಕ್ಷಕಿ ಅನಿತಾ ಟಿಬಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಎಂಎಸ್ ದ್ಯಾಮಲಾಂಬಿಕಾ. ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ವಿಜ್ಞಾನ ಶಿಕ್ಷಕಿಯಾದ ಅನಿತಾ ಟಿಬಿ ಅವರಿದ್ದಾರೆ. ಅನಿತಾ ಅವರು ಪ್ರಯೋಗಶೀಲರು. ಮಕ್ಕಳಿಗೆ ಶಿಕ್ಷಣದಲ್ಲಿ ಅನುಕೂಲ ಆಗುವಂಥ ವಿಷಯಗಳಲ್ಲಿ ಏನನ್ನಾದರೂ ಮಾಡಬೇಕು ಅನ್ನುವಂಥ ಮನೋಭಾವವುಳ್ಳವರು. ಆ ನಿಟ್ಟಿನಲ್ಲಿ ಕೆಲವೊಂದು ಪ್ರಯೋಗಗಳನ್ನು ಕೂಡ ಮಾಡಿದ್ದಾರೆ, ಜೊತೆಗೆ ಯಶಸ್ಸನ್ನು ಕೂಡ ಕಂಡಿರುವಂಥವ್ರು. ಹಾಗಾಗಿ ಅವರನ್ನು ಮಾತಾಡ್ಸೋಣ ಇವತ್ತು. ಜೊತೆಗೆ ಅವರು ಮಕ್ಕಳ ಶಿಕ್ಷಣಕ್ಕೆ ಪೂರಕವಾಗಿ ಕೈಗೊಂಡಂತಹ ಪ್ರಯೋಗಗಳೇನು, ಜೊತೆಗೆ ಅವನ್ನೆಲ್ಲ ಯಾರಾದರೂ ಗುರುತಿಸಿದಾರಾ, ಇಂತಹ ಅನೇಕ ಪ್ರಶ್ನೆಗಳ ಜೊತೆ ನಾವಿವತ್ತು ಅನಿತಾ ಅವ್ರ ಜೊತೆ ಮಾತಾಡ್ತೀವಿ. ನಮಸ್ತೆ ಅನಿತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಓಕೆ, ನೀವು ಈ ಶಿಕ್ಷಕ ವೃತ್ತಿಗೆ ಬಂದು ಎಷ್ಟು ವರ್ಷ ಆಯಿತು? ಮೇಡಮ್, ಇವಾಗ 13 ವರ್ಷದಿಂದ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಸಹಶಿಕ್ಷಕರಾಗಿ ನಾನು ಕೆಲಸವನ್ನು ಶಿಕ್ಷಕಿಯಾಗಿರುವಂಥದ್ದು. ಓಕೆ ಅನಿತಾ, ನೀವೀಗ ಶಿಕ್ಷಕಿಯಾಗಿದ್ದೀರಿ. ಆದರೆ ನಿಮ್ಮ ಒಂದು ಬಾಲ್ಯ ಹೇಗಿತ್ತು, ನಿಮ್ಮ ಸ್ಟೂಡೆಂಟ್ ಲೈಫ್ ಹೇಗಿತ್ತು? ನಿಜಕ್ಕೂ ತುಂಬ ಚೆನ್ನಾಗಿತ್ತು ಮ್ಯಾಮ್. ನಾವು ಸ್ಟೂಡೆಂಟ್ ಲೈಫಲ್ಲಿ ನಾವು ತುಂಬ ಎಂಜಾಯ್ ಮಾಡಿದ್ವಿ ಮೇಡಮ್. ಒಳ್ಳೆ ಶಿಕ್ಷಣವನ್ನು ಪಡೆದ್ವಿ. ನಾವು ಕಲಿತದ್ದನ್ನು ನಮ್ಮ ಗುರುಗಳು ನಮಗೆ ಹೇಗೆ ಕಲಿಸಿದ್ರು ಹಾಗೆ ನಾವು ಅದನ್ನು ನಮ್ಮ ಮಕ್ಕಳಿಗೂ ಕಲಿಸ್ಬೇಕು ಅನ್ನೋದು ನನಗೆ ಚಿಕ್ಕವಳಿಂದಾಗಲೇ ನನಗೆ ಅದು ತಲೆಗೆ ಬಂದುಬಿಟ್ಟಿತ್ತು ಮೇಡಮ್. ನೀವು ಓದಿದ್ದೆಲ್ಲಿ ಮೇಡಮ್? ಮೂಲತಃ ನಾವು ಸಣ್ಣ ಹಳ್ಳಿಯಲ್ಲಿ ನನ್ನ ಜನನ ಆಯಿತು ಮೇಡಮ್. ತುಪ್ಪದಹಳ್ಳಿ, ಚಿತ್ರದುರ್ಗ ತಾಲೂಕಿನ ಗಡಿಯ ಭಾಗ ಮೇಡಮ್. ನಮ್ಮದು ಬಾರ್ಡರ್ನ ಒಂದು ಹಳ್ಳಿ. ಅಲ್ಲಿ ನಾವು ನಮ್ಮ ತಂದೆ ಬಸವರಾಜಪ್ಪ ಮತ್ತು ತಾಯಿ ದಾಕ್ಷಾಯಣಮ್ಮಗೆ 4 ಜನ ಮಕ್ಕಳಲ್ಲಿ ನಾನು 2ನೇವಳು ಮೇಡಮ್. ಸಾಕೋದಕ್ಕೆ ಕಷ್ಟ ಆಗಿದ್ದರಿಂದ ನನ್ನ ತಾಯಿ ಏನು ಮಾಡಿದ್ರು, ತವ್ರ ಮನೆಯಲ್ಲೇ ನನ್ನನ್ನು ಬಿಟ್ಟು ಬಂದುಬಿಟ್ರು ಮೇಡಮ್. ಅಮ್ಮನ ಮನೆಯಲ್ಲೇ ನನ್ನ ವಿದ್ಯಾಭ್ಯಾಸ ಸ್ಟಾರ್ಟ್ ಆಯಿತು. ಅಲ್ಲಿ 1ರಿಂದ 7ನೇ ತರಗತಿಯವರೆಗೆ ನನ್ನ ವಿದ್ಯಾಭ್ಯಾಸ ಶುರುವಾಯಿತು ಮೇಡಮ್. ಅಮ್ಮನ ಮನೆ ಅಂದರೆ ಯಾವ ಊರು? ಶಿವನಿ ಹೋಬಳಿ ಮೇಡಮ್, ತಡಗ ಅಂತೇಳಿ, ಅಜ್ಜಂಪುರ ತಾಲೂಕು, ಈಗ ತಾಲೂಕು, ಮುಂಚೆ ತರೀಕೆರೆ ತಾಲೂಕು ಒಂದು ಹಳ್ಳಿ ಮೇಡಮ್, ಚಿಕ್ಕಮಗಳೂರು ಜಿಲ್ಲೆ. ಹೌದಣ್ಣ. ಅಲ್ಲಿ 1ರಿಂದ 7ನೇ ತರಗತಿವರೆಗೂ ನನ್ನ ವಿದ್ಯಾಭ್ಯಾಸ ಮುಗೀತು ಮೇಡಮ್. ಅಲ್ಲಿ ಆ ವರ್ಷನೇ ನನ್ನ 7ನೇ ತರಗತಿ ಕೊನೆಗೆ ಮೇಡಮ್ ಪಬ್ಲಿಕ್ ಪರೀಕ್ಷೆ ಬಂತು. ಪಬ್ಲಿಕ್ ಪರೀಕ್ಷೆಯಲ್ಲಿ ನಾನು ಇಡೀ ಕ್ಲಾಸಿಗೆ ಫಸ್ಟ್ ಬಂದೆ ಮೇಡಮ್. ಅಲ್ಲಿಂದ ನಾನು 8ನೇ ತರಗತಿಗೆ ಜಾಯಿನ್ ಆಗಬೇಕಾಗಿತ್ತು. ಆಗ ನನ್ನ ತಾಯಿಯ ತಂಗಿ ಚಿಕ್ಕಮ್ಮ ಅವರು ಮನೆಯವರು ಟೀಚರ್ ಆಗಿದ್ದರಿಂದ, ಹೌದು, ಚಿಕ್ಕಪ್ಪ ಟೀಚರ್ ಆಗಿದ್ದರಿಂದ ಅವರು ಹುಳಿಯಾರಲ್ಲಿ, ತುಮಕೂರು ಡಿಸ್ಟಿಕ್ ಹುಳಿಯಾರಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ರು ಮೇಡಮ್. ಅಲ್ಲಿಂದ ನಮ್ಮ ಚಿಕ್ಕಮ್ಮ ನನ್ನ ಇಲ್ಲ ನಾನು ಓದಿಸ್ತೀನಿ ಅಂತೇಳಿ ಕರ್ಕೊಂಡು ಹೋದರು. ನನ್ನ ಮತ್ತೆ ಹೈಸ್ಕೂಲ್ ಪ್ರಾರಂಭ ಹುಳಿಯಾರಲ್ಲೇ ಆಯಿತು. 8ರಿಂದ 10ರವರೆಗೂ ಹುಳಿಯಾರಲ್ಲಿ ಆಯಿತು ಮೇಡಮ್. ಅಲ್ಲೂ ಕೂಡ ಪ್ರಪ್ರಥಮವಾಗಿ ಇಡೀ ಶಾಲೆಗೇನೆ ನಾನು ಪ್ರಥಮವಾಗಿ ಡಿಸ್ಟಿಂಕ್ಷನ್ ತಗೊಂಡಂಥ ವಿದ್ಯಾರ್ಥಿ ಮೇಡಮ್. ನಂದೇ ಆ ಶಾಲೆಯಲ್ಲಿ ರೆಕಾರ್ಡ್ ಆಯಿತು ಮೇಡಮ್. ಅಲ್ಲಿಂದ ರೆಕಾರ್ಡು ಮುರಿಯೋಕ್ಕೆ ಮತ್ತೆ ಒಂದು 4-5 ವರ್ಷಗಳು ಆದ ನಂತರ ನನ್ನ ಹೌದು ಮೇಡಮ್, ಬೇರೆಯವರು ನನ್ನ ಡಿಸ್ಟಿಂಕ್ಷನನ್ನು ಮುರಿದ್ರು ಅಂತೇಳಿ ನನ್ನ ಶಿಕ್ಷಕರಿಂದ ಕೇಳಿ ನನಗೆ ತುಂಬ ಖುಷಿ ಆಯಿತು. ಹೈಸ್ಕೂಲ್ ಮುಗಿದ ನಂತರ ಮತ್ತೆ ಪ್ರಥಮ PU ಚಿತ್ರದುರ್ಗ ಜಿಲ್ಲೆಗೆ ಸೈನ್ಸ್ ತಗೊಳ್ಳೇಬೇಕು ಅನ್ನೋ ಒಂದು ಉದ್ದೇಶ ನನಗೆ ಚಿಕ್ಕಂದಿನಿಂದಲೇ ಮೂಡಿತ್ತು ಮೇಡಮ್. ಡಾಕ್ಟರ್ ಆಗಬೇಕು ಅನ್ನೋದು ನನ್ನ ಕನಸಿತ್ತು. ಹೌದಣ್ಣ. ನನ್ನ ತಾಯಿಯ ತಂದೆಯವರು ತುಂಬ ವಿದ್ಯಾವಂತರು ಮೇಡಮ್. ಚಿಕ್ಕವರಿದ್ದಾಗಲೇ ಅವ್ರಿಂದ ನನಗೊಂದು ಬೀಜ ತುಂಬಿದ್ರು ಮೇಡಮ್. ನೀನು ಏನಾದರೂ ಮಾಡಿ ಸೈನ್ಸ್ ತಗೋಬೇಕು, ಡಾಕ್ಟರ್ ಆಗಲೇಬೇಕು ಅಂತ ಹೇಳಿ. ಹೌದಣ್ಣ. ಅದಕ್ಕೋಸ್ಕರ ನಾನು ವಿಜ್ಞಾನ ವಿಷಯವನ್ನೇ ತಗೋಬೇಕು ಅಂತ ಹೇಳಿ ಮತ್ತೆ ಐಡಿಯಲ್ ಕಾಲೇಜಲ್ಲಿ ನಾನು ಅಡ್ಮಿಷನ್ ತಗೊಂಡೆ ಮೇಡಮ್, PUಗೆ. ಅಲ್ಲಿ ನಾನು ಮೂಲತಃ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆದರೂ ಕೂಡ ಕಾಲೇಜಿಗೆ 76%ನೊಂದಿಗೆ ಮತ್ತೆ ಕಾಲೇಜಲ್ಲಿ ಟಾಪರ್ ಆದೆ ಮೇಡಮ್. ಅಂದರೆ ಎಲ್ಲ ಇಂಗ್ಲೀಷಲ್ಲೇ ಇರುತ್ತೆ? ಹೌದು ಮೇಡಮ್. ಪ್ರಾರಂಭದಲ್ಲಿ ಕಷ್ಟ ಆಯ್ತಾ? ಪ್ರಾರಂಭದಲ್ಲಿ 1ನೇ ವರ್ಷ ಫಸ್ಟ್ ಸ್ವಲ್ಪ ಕಷ್ಟ ಆಯಿತು ಮೇಡಮ್. ಆಗ ಕೂಡ ಫಸ್ಟ್ ಇಯರಲ್ಲಿ 80% ಸ್ಕೋರ್ ಆಯಿತು ಮೇಡಮ್ ನನಗೆ. ಸೆಕೆಂಡ್ ಇಯರಿಗೆ ಒಂದಿಷ್ಟು ಕಷ್ಟವಾದ ಸಬ್ಜೆಕ್ಟ್ಗಳಿಗೆ ಟ್ಯೂಷನ್ ಮಾಡಿಕೊಂಡೆ ಮೇಡಮ್. ಆಮೇಲೆ ನಾನು ಗ್ರಿಪ್ ತಗೊಂಡು ಸೆಕೆಂಡ್ ಇಯರಿಗೆ ಕೆಮಿಸ್ಟ್ರಿಯಲ್ಲಿ 95 ಮೇಡಮ್ ಮಾರ್ಕ್ಸ್, ಗಣಿತದಲ್ಲಿ 85. ಒಳ್ಳೆ ಸ್ಕೋರ್ ಆಯಿತು ಮೇಡಮ್ ನನಗೆ. ಅಲ್ಲೂ ಕೂಡ ಒಂದು ಖುಷಿಯನ್ನು ತಂದು ಕೊಡ್ತು ಮೇಡಮ್. ಹಾಗಾದರೆ ನಿಮ್ಮ ಈ ಓದಿನ ಯಶಸ್ಸಿನ ಗುಟ್ಟೇನು? ಓದಿನ ಗುಟ್ಟು ಅಂದರೆ ಮೇಡಮ್, ಮನನ ಮಾಡ್ಕೊಳ್ಳೋದು, ಓದಿದ್ದನ್ನು ಅರ್ಥೈಸ್ಕೊಳ್ಳೋದು, ಮತ್ತು ಓದಿದ್ದನ್ನು ಬರವಣಿಗೆಯ ಮೂಲಕ ನಾನು ಅದನ್ನು ವ್ಯಕ್ತಪಡಿಸ್ತಾ ಇದ್ದೆ ಮೇಡಮ್. ಚಿಕ್ಕವಳಿದ್ದಾಗ ನನ್ನ ಬೇರನ್ನು ಹಾಕಿದ್ದು ನಮ್ಮ ತಾಯಿಯ ತಂದೆಯವರು, ಅಜ್ಜನವರು ನನಗೆ.
ಅವ್ರನ್ನ ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಅವರೇ ನನ್ನ ಶೈಕ್ಷಣಿಕ ಒಂದು ಹೆಜ್ಜೆಗೆ ಮೆಟ್ಲಾಗಿ ಉಳಿದವರು ಅವರೇ ಮೇಡಮ್. ಪ್ರೀತಿ ನಿಮಗೆ ಓದೋದ್ರಲ್ಲಿ? ಹೌದು ಮೇಡಮ್. ಮತ್ತೆ ನಾನು ಕಂಟಿನ್ಯೂ ಮಾಡಿದೆ ಮೇಡಮ್. ಮತ್ತೆ ನನಗೆ ಶಿಕ್ಷಕ ವೃತ್ತಿಗೆ ಬರಬೇಕು ಅನ್ನೋ ಉದ್ದೇಶ ಏನಿರಲಿಲ್ಲ ಮೇಡಮ್. ಫೋರ್ಸ್ಬಲಿ ಹೌದು ಮೇಡಮ್. ಪ್ರಯತ್ನ ಮಾಡಲಿಲ್ವಾ? ಆ ಪ್ರಯತ್ನಕ್ಕೆ ನನ್ನ ತಾಯಿಯವರು ತುಂಬ ಪ್ರೋತ್ಸಾಹ ಕೊಟ್ಟಿದ್ರು ಮೇಡಮ್. ಬಟ್ ನಮ್ಮ ತಂದೆಯವರು 4 ಜನ ಹೆಣ್ಮಕ್ಳು ಅನ್ನೋ ದೃಷ್ಟಿಯಿಂದ ಆರ್ಥಿಕವಾಗಿ ಒಂದು ಸ್ವಲ್ಪ ಕಷ್ಟ ಇದ್ದಿದ್ದರಿಂದ ನನ್ನನ್ನು ಶಿಕ್ಷಕ ತರಬೇತಿ ಸಂಸ್ಥೆ ಮಲ್ಲಾಡಿಹಳ್ಳಿಗೆ, ಅಲ್ಲೂ ಕೂಡ ಫ್ರೀ ಸೀಟ್ ಸಿಕ್ಕಿದ್ರಿಂದ ಮೇಡಮ್, ಊರಿಗೆ ಹತ್ರ ಆಗ್ತಿದ್ರಿಂದ ನಾನು ಮತ್ತೆ ಶಿಕ್ಷಕ ತರಬೇತಿ ಸಂಸ್ಥೆಗೆ ಸೇರ್ಕೊಂಡೆ ಮೇಡಮ್. ಬೇಜಾರೇನಾದರೂ ಆಯಿತಾ? ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ರಿ, ಈಗ ಟೀಚರ್ ಆಗೋ ಕಡೆ ಹೊರಟಿದ್ದೀನಿ ಅಂತ ಏನಾದರೂ ಸ್ವಲ್ಪ ಮನಸ್ಸಿಗೆ? 3-4 ತಿಂಗಳು ನನಗೆ ಸ್ವಲ್ಪ ಬೇಜಾರು ಅನ್ನಿಸ್ತು ಮೇಡಮ್. ಆಮೇಲೆ ನನಗೆ ಅಲ್ಲಿಯ ಶಿಕ್ಷಕರು ನಿಜಕ್ಕೂ, ನಾವು ಮಲ್ಲಾಡಿಹಳ್ಳಿ ಅಂದರೆ ಒಂದು ಒಳ್ಳೆಯ ಹೆಸರಿದೆ ಮೇಡಮ್. ಆ ಸಂಸ್ಥೆ ಇದೆಯಲ್ಲ ಮೇಡಮ್, ಓದಂಥ ಯಾವ ಮನಸ್ಥಿತಿಯಲ್ಲಿ ಇದ್ದಂಥ ಅವ್ರನ್ನೂ ಕೂಡ ಚೇಂಜ್ ಮಾಡ್ತಕ್ಕಂಥ, ಮತ್ತು ಶಿಕ್ಷಕ ವೃತ್ತಿಗೆ ಹೇಗೆ ನಮ್ಮನ್ನು ಬದ್ಧಗೊಳಿಸ್ಕೋಬೇಕು ಅನ್ನೋದನ್ನು ಕೂಡ ಅಲ್ಲಿ ಕಲಿಸ್ತಾರೆ. ಅಂಥ ಶಿಕ್ಷಕರು ಅಲ್ಲಿ ಇದ್ದರು ಮೇಡಮ್. ಆಪು ನಾರಾಯಣಪ್ಪ ಅನ್ನೋರು ಮೊದಲು ಪ್ರಾಂಶುಪಾಲರಾಗಿದ್ದರು. ನಾವು ಓದಿದ ತಕ್ಷಣ ಅವರು ರಿಟೈರ್ಡ್ ಆದರು ಮೇಡಮ್. ಮತ್ತು ಹೊಸದಾಗಿ ಬಂದು ಚಾರ್ಜ್ ತಗೊಂಡವರು ಕೂಡ ಹಾಗೇ ಇದ್ದರು ಮೇಡಮ್. BKM ಅಂತಕ್ಕಂಥ ಶಿಕ್ಷಕರು, SBR ಅಂತಕ್ಕಂಥ ಶಿಕ್ಷಕರು, ತುಂಬ ಒಳ್ಳೆಯ ಶಿಕ್ಷಕರು ಇದ್ದರು ಮೇಡಮ್. ಏನು ಒಂದು ಕಲ್ಲಾಗಿದ್ವಿ ಮೇಡಮ್, ಒಂದು ಶಿಲೆಯ ರೂಪಕ್ಕೆ ಕೆತ್ತಿ ನಮ್ಮನ್ನು ಶಿಲೆಯ ರೂಪಕ್ಕೆ ಮಾಡಿದರು ಮೇಡಮ್. ಅಲ್ಲಿ ಪಡ್ಕೊಂಬಂದಂಥ ಶಿಕ್ಷಣ ನನಗೆ ಹಲವಾರು ಆಯಾಮಗಳಲ್ಲಿ ಉಪಯೋಗ ಆಯಿತು ಮೇಡಮ್. ಯಾವಾಗಲೂ ಓದ್ತಾ ಇದ್ರೆ ಆಟ ಗೀಟ ಆಡ್ತಾ ಇದ್ರ ನೀವು? ಚಿಕ್ಕವಳಿದ್ದಾಗ ಜಾಸ್ತಿ ಆಟ ಆಡ್ತಾ ಇದ್ವಿ ಮೇಡಮ್. ಬೆಳೀತಾ ಬೆಳೀತಾ ನನಗೆ ಓದಿನಲ್ಲಿ ತುಂಬ ಮಗ್ನತೆ ಆಯಿತು ಮೇಡಮ್. ಹೈಸ್ಕೂಲಲ್ಲಿ ಒಬ್ಬ ಶಿಕ್ಷಕರು, ಇಂಗ್ಲೀಷ್ ವಿಷಯಕ್ಕೆ ಶಿಕ್ಷಕರು ಇದ್ದರು ಮೇಡಮ್. ಅವರು ತುಂಬ ಚೆನ್ನಾಗಿ ಕಲಿಸ್ತಾ ಇದ್ರು ಮೇಡಮ್. KB ಕೃಷ್ಣಮೂರ್ತಿ ಅಂತ ಹೇಳಿ ಅವ್ರ ಹೆಸರು. ಅವರು ನನ್ನ ಮೇಲೆ ಭಾಳಷ್ಟು ಪ್ರಭಾವವನ್ನು ಬೀರಿದ್ರು ಮೇಡಮ್. ಇಂಗ್ಲೀಷ್ ವಿಷಯ ಇಷ್ಟ ಆಗಲಿಕ್ಕೆ ಅಲ್ಲಿಂದನೇ ಸ್ಟಾರ್ಟ್ ಆಯಿತು ಮೇಡಮ್. ತದನಂತರ ಮತ್ತೆ PUಗೆ ಬಂದಾಗ ಇನ್ನೇನು ವಿಜ್ಞಾನ ವಿಷಯಕ್ಕೆ ಬಂದಮೇಲೆ ಆಟ ಎಲ್ಲ ಮರಿಬೇಕು ಮೇಡಮ್. ಅಲ್ಲೂ ಆಟ ಇಲ್ಲ. ಮತ್ತು ತರಬೇತಿ ಸಂಸ್ಥೆಗಳಲ್ಲೂ ಅಲ್ಲಿ ನಮಗೆ ಎಲ್ಲ ಆಯಾಮಗಳಲ್ಲಿ ನಮ್ಮನ್ನು ಪರಿಪಕ್ವಗೊಳಿಸ್ತಾರೆ ಮೇಡಮ್. ಆಗ ಅಲ್ಲಿ ನಮಗೆ ಆಟಗಳು ಸೌಲಭ್ಯ ಇತ್ತು ಮೇಡಮ್. ವಾಲಿಬಾಲ್, ಖೋಖೋ ಈ ಥರದಲ್ಲಿ ನಮಗೆ ತರಬೇತಿನ ಕೊಡ್ತಾಯಿದ್ರು ಮೇಡಮ್. ಏನು ಹವ್ಯಾಸ ಅನಿತಾ ಅವರಿಗೆ? ಸಂಗೀತ ಭಾಳ ಇಷ್ಟ ಮೇಡಮ್. ಕೇಳ್ತೀರಾ, ಹಾಡ್ತೀರಾ? ಹಾಡ್ತೀನಿ ಮೇಡಮ್. ಹಾಡ್ತೀರಾ? ಹೌದು ಮೇಡಮ್. ಮತ್ತೆ ನಮಗೆ ಕೇಳಿಸ್ಬೇಕಲ್ವ ನಿಮ್ದೊಂದು ಸ್ವಲ್ಪ ಧ್ವನಿಯನ್ನು ಹಾಡಿನಲ್ಲಿ? ಖಂಡಿತ ಮೇಡಮ್. ರಚನೆ HS ವೆಂಕಟೇಶ್ ಮೂರ್ತಿ ಅವ್ರದ್ದು ಭಾವಗೀತೆ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೂ ಆಕೆ ಕೃಷ್ಣನ ತೋರಿದ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೂ ಆಕೆ ಕೃಷ್ಣನ ತೋರಿದ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ತಿಂಗಳ ರಾತ್ರಿ ತೊರೆಯ ಸಮೀಪ ಉರಿವುದೋ ಯಾವುದೋ ದೀಪ, ಉರಿವುದೋ ಯಾವುದೋ ದೀಪ. ಯಾರೋ ಮೋಹನ ಯಾವ ರಾಧೆಗೋ, ಯಾರೋ ಮೋಹನ ಯಾವ ರಾಧೆಗೋ ಪಡುತ್ತಿರುವಳು ಪರಿತಾಪ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೂ ಆಕೆ ಕೃಷ್ಣನ ತೋರಿದ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ಚೆನ್ನಾಗಿ ಹಾಡ್ತೀರಿ. ಸಂಗೀತ ಕಲ್ತಿದ್ದೀರಾ? ಹೌದು ಮೇಡಮ್. ಕರ್ನಾಟಕ ಸಂಗೀತ ಜೂನಿಯರ್ ಆಗಿದೆ ಮೇಡಮ್. ಎಲ್ಲಿ?
ಹಿರಿಯೂರಲ್ಲಿ ಮೇಡಮ್ ಏಕನಾಥೇಶ್ವರಿ ಸಂಗೀತ ಶಾಲೆ ಅಂತೇಳಿ ಅಲ್ಲಿ ನನ್ನ ಜೂನಿಯರ್ ಆಗಿದೆ ಮೇಡಮ್. ಹೌದಾ? ಹೌದು ಮೇಡಮ್. ಚೆನ್ನಾಗಿ ಹಾಡ್ತೀರಿ ಕೂಡ. ಧನ್ಯವಾದ. Okay, ಮತ್ತೆ ಹಾಡೋದ್ ಬಿಟ್ರೆ ಬೇರೆ ಇನ್ನೇನಾದ್ರೂ ಬೇರೆ ಹವ್ಯಾಸಗಳು ಇದೆಯಾ? ಮೇಡಮ್ ಪುಸ್ತಕ ಓದೋದು ಮತ್ತು ಮಕ್ಕಳಿಗೆ ನನಗೆ ಹೆಚ್ಚು ಅಂದರೆ ಮೇಡಮ್ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಏನನ್ನಾದರೂ ಕಲಿಸ್ಬೇಕು ಅನ್ನೋದು ತುಂಬ ಆಳವಾಗಿದೆ ಮೇಡಮ್. ಯಾಕೆಂದರೆ ಒಂದು ಊರನ್ನು ಸಮುದಾಯವನ್ನು ನಾವು ಏನಾದರೂ ಕಲಿಕೆಯ ಪ್ರವೃತ್ತಿಯ ಕಡೆಗೆ ತೊಡಗಿಸಿದ್ರೆ ಮಕ್ಕಳಲ್ಲೂ ಕೂಡ ಆ ಮನೋಭಾವನೆ ಓದುವ ಕಿಚ್ಚನ್ನು ಬೆಳೆಸಬೇಕು ಅನ್ನೋದು ನನ್ನ ಉದ್ದೇಶ ಮೇಡಮ್. ಒಂದು ನಿಮ್ಮದೊಂದು ಅದೃಷ್ಟ ಏನು ಅಂದರೆ ಮಕ್ಕಳು ನಿಮಗೆ ಕೈಗೆ ಸಿಗ್ತಾರೆ. ಖಂಡಿತ. ಯಾಕೆಂದರೆ ಆ ಮಕ್ಕಳು ನಾವು ಹೇಗೆ ಬೇಕಾದರೂ ತಿದ್ದಬಹುದು ಹೌದೌದು ಅಂತ ಒಂದು ಸದಾವಕಾಶ ಅಂತಾನೆ ಹೇಳ್ಬಹುದು. ನಿಜವಾಗ್ಲೂ ಆ ಮಕ್ಕಳನ್ನೆಲ್ಲ ನಾವು ಒಂದು ಸರಿದಾರಿಗೆ ತಂದಾಗ ಅಥವಾ ಅವ್ರಿಗೆ ಏನೋ ಒಂದು ಒಳ್ಳೆಯದನ್ನು ತುಂಬಿದಾಗ ಆಗುವಂತಹ ಒಂದು ತೃಪ್ತಿ, ಸಂತೋಷ ಅದನ್ನ ಏನು ಕೊಟ್ಟರು ಸಿಕ್ಕಲ್ಲ ಅಲ್ವಾ? ಹೌದು ಮೇಡಮ್. ವಿವೇಕಾನಂದರು ಒಂದು ಮಾತು ಹೇಳ್ತಾರಲ್ಲ ಮೇಡಮ್, ಎಲ್ಲ ಸಮಸ್ಯೆಗಳಿಗೆ ಶಿಕ್ಷಣವೇ ದಾರಿ ಮದ್ದು ಅಂತ ಹೇಳ್ತಾರಲ್ಲ ಮೇಡಮ್. ಹಾಗಾಗಿ ನಾವು ಶಿಕ್ಷಣವನ್ನ ಕೊಟ್ಟಾಗ ಪ್ರತಿಯೊಂದು ಸಮಸ್ಯೆ, ದೇಶದಲ್ಲಿರ್ತಕ್ಕಂಥ ಎಲ್ಲಾ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ. ಅದಕ್ಕೋಸ್ಕರ ಹೆಚ್ಚು ಒತ್ತನ್ನು ನಾವು ಶಿಕ್ಷಣದ ಕಡೆಗೆ ಕೊಡಬೇಕು. ಓಕೆ, ಮಕ್ಕಳ ಬೌದ್ಧಿಕ ಮಟ್ಟವನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ನೀವು ಕೈಗೊಂಡಿರುವಂಥ ವಿಶೇಷತೆಗಳು? 2007ರಲ್ಲಿ ಶಿಕ್ಷಕ ವೃತ್ತಿಗೆ CET ಮೂಲಕ ನಾನು ಪ್ರವೇಶ ಪಡೆದೆ ಮೇಡಮ್. ವಿಜ್ಞಾನ ಶಿಕ್ಷಕಿಯಾಗಿ ಮೊಟ್ಟ ಮೊದಲನೇದಾಗಿ ಹಿರಿಯೂರು ತಾಲೂಕಿನ ಕುಂದ್ಲುಗುರ ಗ್ರಾಮದ ಶಿವನಗರ ಅಂಥೇಳಿ ಒಂದು ಕುಗ್ರಾಮಕ್ಕೆ ನನ್ನ ನೇಮಕಾತಿ ಆಯಿತು ಮೇಡಮ್. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮೇಡಮ್. ಅದು 1ರಿಂದ 5ರವರೆಗೂ ಮಾತ್ರ ತರಗತಿಗಳು ಇದ್ವು. ಅಲ್ಲೂ ಕೂಡ ನನಗೆ 1ರಿಂದ 3ಕ್ಕೆ ನಲಿಕಲಿ ಅಂತ ಹೇಳಿ ಮಾಡ್ತೀವಿ ಮೇಡಮ್. ಅದು ಹೊಸದಾಗಿನೋ ಪ್ರಾಯೋಗಿಕವಾಗಿ ಸ್ಟಾರ್ಟ್ ಆಗಿತ್ತು ಮೇಡಮ್. ಅಲ್ಲಿ ಕೂಡ ನಾನು ಮಕ್ಕಳಿಗೆ ಏನಾದರೂ ಮಾಡಬೇಕಲ್ಲ ಅಂಥೇಳಿ ಅಂದ ಚಂದವಾಗಿ ನಲಿಕಲಿ ಕೊಠಡಿಯನ್ನು ಮಾಡಿಕೊಂಡು ಮತ್ತು ಪ್ರತ್ಯೇಕವಾಗಿ ಪ್ರತಿ ಮಗುಗೂ ಅಭ್ಯಾಸ ಪುಸ್ತಕವನ್ನು, ಕನ್ನಡಕ್ಕೆ ಬೇರೆ ಅಭ್ಯಾಸ ಪುಸ್ತಕ, ಗಣಿತಕ್ಕೆ ಬೇರೆ, ಪರಿಸರಕ್ಕೆ ಬೇರೆ, ಹೀಗೆ ಎಲ್ಲ ಆಗಿನ ಕಾಲದಲ್ಲೇ ಮೇಡಮ್ ಪೇರೆಂಟ್ಸಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿ ಪ್ರತಿ ಮಗುಗೂ ಎಕ್ಸಸೈಸ್ ಕೊಡಿಸ್ಕೊಳ್ಳೋಂಥದ್ದು ಮಾಡಿಸ್ಬಿಟ್ಟು ಪ್ರತಿ ಮಗುಗೂ ಕೂಡ ಸಪ್ರೇಟಾಗಿ ಅಭ್ಯಾಸ ಪುಸ್ತಕಗಳನ್ನು ಇಡಿಸಿ ಅಭ್ಯಾಸವನ್ನು ಮಾಡಿಸಿದ್ವಿ ಮೇಡಮ್. ಒಂದು ಒಳ್ಳೆ ರೆಸ್ಪಾನ್ಸ್ ಮೇಡಮ್. ನನ್ನ ಶಿಕ್ಷಕ ವೃತ್ತಿಯಲ್ಲಿ ಮೊದಲ ಸ್ಥಳ ಮೇಡಮ್. ಅದು ಯಾವತ್ತಿಗೂ ಮರೆಯೋಕ್ಕಾಗದೇ ಇರತಕ್ಕಂಥ ಅನುಭವ. ಅಲ್ಲಿಂದ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಗುಂಟ್ನೂರು, ಚಿತ್ರದುರ್ಗ ತಾಲೂಕು, ಇಲ್ಲಿಗೆ ನನಗೆ ಮ್ಯೂಚುವಲ್ ಟ್ರಾನ್ಸ್ಫರ್ ಆಯಿತು ಮೇಡಮ್. ಅಲ್ಲೂ ಕೂಡ ನಾನು ಪ್ರಯೋಗಾತ್ಮಕವಾಗಿ ಹಲವಾರು ಪ್ರಯೋಗಗಳನ್ನು ಸಹ ಶಿಕ್ಷಕರೊಂದಿಗೆ ಮತ್ತು ಮುಖ್ಯೋಪಾಧ್ಯಾಯರ ಸಹಕಾರದೊಂದಿಗೆ ಮಾಡಿದ್ವಿ ಮೇಡಮ್. ಶಾಲಾ ಹಂತದಲ್ಲೇ ಒಂದು ವಿಜ್ಞಾನ ಲ್ಯಾಬೊರೇಟ್ರಿಯನ್ನು ತಯಾರು ಮಾಡಿ ಒಂದು ಸ್ಪೇರ್ ಕೊಠಡಿ ಇತ್ತು ಮೇಡಮ್. ಆ ಕೊಠಡಿಯಲ್ಲೇ ಹೈಸ್ಕೂಲಿಗೆ ಯಾವ ರೀತಿ ನಾವು ಪ್ರಯೋಗಶಾಲೆಯನ್ನು ನೋಡ್ತಿರಲ್ಲ ಮೇಡಮ್, ಅದೇ ಥರ ನಾವು ನಮ್ಮ ಮಕ್ಕಳಿಗೆ ಯಾಕೆ ನಾವು ಪ್ರಯೋಗಶಾಲೆಯನ್ನು ಮಾಡಬಾರ್ದು ಅಂತ ಹೇಳಿ ಒಂದು ಪ್ರಯೋಗಶಾಲೆಯನ್ನು ನಾವೇ ತಯಾರಿಸ್ಕೊಂಡು ಮಕ್ಕಳಿಗೆ ವಾರಕ್ಕೊಂದು ವಿಜ್ಞಾನ ಪ್ರಯೋಗ ಅಂತ ಹೇಳಿ ನಮಗೆ 10 ಅಂಶಗಳ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮ ಇದೆ ಮೇಡಮ್. ಆ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ಲಿಕ್ಕೋಸ್ಕರ ಒಂದು ನಾವೇ ಪ್ರಯೋಗಾಲಯ ಮಾಡಿಕೊಂಡು ಮಕ್ಕಳಿಗೆ ನೈಜ ಅನುಭವವನ್ನು ಪ್ರಯೋಗಾಲಯದ ಮೂಲಕ ಸಣ್ಣ ಸಣ್ಣ ಪ್ರಯೋಗಗಳನ್ನು ಮಕ್ಕಳ ಮಟ್ಟಿಗೆ ಆ ಥರ ಮಾಡ್ಕೊಂಡ್ವಿ ಮೇಡಮ್. ಮತ್ತು ಅದೇ ರೀತಿಯಾಗಿ ಒಂದು ವಿಜ್ಞಾನ ವಿಷಯ ಹೊರತಾಗಿ ಮೇಡಮ್ ಇಂಗ್ಲೀಷ್ ವಿಷಯವನ್ನು ಒಂದು ಭಾಷೆಯಾಗಿ 7ನೇ ಕ್ಲಾಸಿಗೆ ತಗೊಳ್ತಾ ಇದ್ದೆ ಮೇಡಮ್, 7ನೇ ತರಗತಿಗೆ. ಅದರಲ್ಲೇನಾದರೂ ಮಾಡಬೇಕಲ್ಲ ಅಂಥೇಳಿ ನಾವು ಮಕ್ಕಳಿಗೆ ಇಂಗ್ಲೀಷ್ ಕೂಡ ಒಂದು ಕಷ್ಟ ಮನೋಭಾವ ಇದೆ ಮೇಡಮ್, ಇಂಗ್ಲೀಷ್ ಕಲಿಕೆ ಕಷ್ಟ ಆಗುತ್ತೆ ಅಂತ. ಬೇಸಿಕ್ಕಿಂದ ತೊಗೊಂಡೋದ್ರೆ ಸುಲಭ ಆಗುತ್ತೆ ಅಂತ ಹೇಳಿ ನಾವೇನು ಮಾಡಿದ್ವಿ, ಒಂದು 45 ಕಾರ್ಡ್ಸ್ಗಳನ್ನು ABCD ಇಂದ ಹಿಡಿದು ಫಸ್ಟು ಲೆಟರ್ ಕಾರ್ಡು, ತದನಂತರ ಸಿಂಪಲ್ಲಾಗಿ ವರ್ಡ್ಸ್ ಕಾರ್ಡ್ಸು, ಈ ಥರ ಸೆಂಟೆನ್ಸ್ ಕಾರ್ಡ್ಸು, ಈ ಥರ ಕಾರ್ಡ್ಸ್ಗಳನ್ನು ಹಂತ ಹಂತವಾಗಿ ಮೊದಲಿಗೆ ಒಂದು ಅಕ್ಷರ, ಆಮೇಲೆ ಒಂದು ಪದ, ಆಮೇಲೆ ಒಂದು ವಾಕ್ಯ, ಈ ರೀತಿಯಾಗಿ ಪಿಕ್ಚರ್ ಕಾರ್ಡ್ಸು, ಫಸ್ಟ್ ಪಿಕ್ಚರ್ ರೀಡಿಂಗ್ ಮೇಡಮ್, ಆ ನಂತರದಲ್ಲಿ ಲೆಟರ್ ಕಾರ್ಡ್ಸ್, ಆನಂತರ ವರ್ಡ್ ಕಾರ್ಡ್ಸು, ಆಮೇಲೆ ಸೆಂಟೆನ್ಸ್ ಕಾರ್ಡ್ಸು, ಈ ಥರವಾಗಿ ನಾವು ಹಂತ ಹಂತವಾಗಿ ಕಾರ್ಡ್ಸ್ಗಳನ್ನು ಡೆವಲಪ್ ಮಾಡ್ತಾ ಹೋದ್ವಿ. ಅದು ಒಂದು ದಾಖಲೆಯಾಗಿ ಉಳಿತು ಮೇಡಮ್. ಮತ್ತೆ ಹೌದು ಮೇಡಮ್. ಪರಿಣಾಮ ಹೇಗಿತ್ತು? ತುಂಬ ಚೆನ್ನಾಗಿತ್ತು ಮೇಡಮ್. ಮಕ್ಕಳಲ್ಲಿ ಇಂಗ್ಲೀಷ್ ಕಲಿಕೆ ವೇಗ ಆಯಿತು. ಪ್ರತಿದಿನ 3 ಗಂಟೆ ನಮಗೆ ಪರಿಹಾರ ಬೋಧನೆ ಅವಧಿಯಲ್ಲಿ ಆ ಕಾರ್ಡ್ಗಳನ್ನು ಎಲ್ಲ ಮಕ್ಕಳಿಗೂ ಬಳಸ್ಕೊಳ್ಳೋಂಥ ವ್ಯವಸ್ಥೆ ಆಯಿತು ಮೇಡಮ್. ಆಗ ಮಕ್ಕಳಲ್ಲಿ ಕೂಡ ಇಂಗ್ಲೀಷ್ ವಿಷಯದ ಬಗ್ಗೆ ಆಸಕ್ತಿ ಬಂತು. ಚೆನ್ನಾಗಿ ಕಲಿಯೋದಕ್ಕೆ ಅವರು ಕೂಡ ಸ್ಟಾರ್ಟ್ ಮಾಡಿದ್ರು. ಆ ಕಾರ್ಡ್ಗಳನ್ನು ತಯಾರು ಮಾಡಿದವರು ಯಾರು? ನಾವು ಮತ್ತೆ ನಮ್ಮ ಸಹ ಶಿಕ್ಷಕರು ಟೀಚರ್ಸೇ ಮಾಡ್ಕೊಂಡು ಇಂಗ್ಲೀಷ್ ಶಿಕ್ಷಕರು ಒಟ್ಟುಗೂಡಿ ನಾವೇ ತರಗತಿ ಒಳಗಡೆನೆ ಆ ಕಾರ್ಡ್ಸ್ಗಳನ್ನೆಲ್ಲ ನಾವೇ ತಯಾರಿ ಮಾಡ್ಕೊಂಡ್ವಿ ಮೇಡಮ್. ಹೌದು ಮೇಡಮ್. ಅದೇನಾದ್ರೂ ಇಷ್ಟು ಮೆಜರ್ಮೆಂಟ್ ಅಲ್ಲೇ ಮಾಡಬೇಕು ಆ ಥರ A4 ಸೈಜ್ ಮೇಡಮ್, A4 ಸೈಜಲ್ಲಿ ಎಲ್ಲ ಕಾರ್ಡ್ಸ್ಗಳನ್ನು ರೆಡಿ ಮಾಡ್ಕೊಂಡ್ವಿ ಮೇಡಮ್. ಅಲ್ಲಿಂದ ಮತ್ತೆ ನಾವು ತರಗತಿ ಶಬ್ದಕೋಶ ಅಂತಕ್ಕಂಥ ಒಂದು ತಲೆ ಒಳಗೆ ಬಂತು ಮೇಡಮ್. ತರಗತಿ ಶಬ್ದಕೋಶ? ಹೌದು ಮೇಡಮ್. ಏನು ಅಂತಂದರೆ ಮೇಡಮ್, ಈಗ ಡಿಕ್ಷನರಿ ಅಂತಂದರೆ ಪ್ರತಿಯೊಂದು ಪದಕ್ಕೂ ಅರ್ಥ ಸಿಗ್ತಕ್ಕಂಥದ್ದು ಒಂದು ಡಿಕ್ಷನರಿ ಅನ್ನೋದು ಒಂದು ಕಲ್ಪನೆ ಅಲ್ಲ ಮೇಡಮ್.
ಅದಕ್ಕೆ ನಾವೇನು ಮಾಡಿದ್ವಿ, ತರಗತಿ ಶಬ್ದಕೋಶ ಮಾಡಿದ್ರೆ ಒಂದು ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈಗ ಆಯಾ ತರಗತಿಗೆ ಎಷ್ಟು ಸಿಲೆಬಸ್ ಇರುತ್ತೋ ಆ ಪಾಠದಲ್ಲಿ ಬರ್ತಕ್ಕಂಥ ಒಂದು ಕಠಿಣ ಶಬ್ದಗಳಿಗೆ ಅಥವಾ ಹೊಸ ಪದಗಳು ಅಂತ ಕರಿತೀವಿ ಮೇಡಮ್. ಆ ಹೊಸ ಪದಗಳಿಗೆ ಅರ್ಥಗಳನ್ನು ನಾವೇ ಯಾಕೆ ಮಾಡಬಾರ್ದು ಅಂತ ಒಂದು ಆಲೋಚನೆ ಬಂತು. ಅದನ್ನು ಪ್ರಯೋಗಾತ್ಮಕವಾಗಿ ನಾವು ತರಗತಿ ಶಬ್ದಕೋಶ ಅಂತೇಳಿ ಮಾಡಿ ಪ್ರತಿ ಪಾಠಕ್ಕೂ ಕೂಡ ಅದರಲ್ಲಿ ಬರ್ತಕ್ಕಂಥ ಹೊಸ ಪದಗಳು ಮತ್ತು ಅದಕ್ಕೆ ಅರ್ಥಗಳು ಅದೇ ರೀತಿ ಪ್ರತಿ ತರಗತಿಗೆ 5 ಮತ್ತು 6, 7ನೇ ತರಗತಿಯ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಿಸಿದಂಗೆ ಒಂದು ತರಗತಿ ಶಬ್ದಕೋಶವನ್ನು ರೆಡಿ ಮಾಡಿದ್ವಿ ಮೇಡಮ್. ಇದು ಕೂಡ ಇನೋವೇಟಿವ್ ಆಗಿ ಒಂದು ಒಳ್ಳೆ ಪ್ರಯೋಗ ಅಂತ ಹೇಳಿ ದೆಹಲಿಯ ಶ್ರೀ ಅರವಿಂದೋ ಸಂಸ್ಥೆಯಿಂದ ಗುರುತಿಸಲ್ಪಟ್ಟು ಅಲ್ಲಿಂದ ಬೆಸ್ಟ್ ಟೀಚರ್ ಇನೋವೇಟಿವ್ ಅವಾರ್ಡ್ ಅಂತ ಹೇಳಿ ಅಲ್ಲಿ ಆ ಸಂಸ್ಥೆಯವರು ನನಗೆ ದೆಹಲಿಗೆ ಕರೆಸಿಬಿಟ್ಟು ಮೇಡಮ್ ನನಗೆ ಪ್ರಶಸ್ತಿಯನ್ನು ನೀಡಿದರು ಮೇಡಮ್. ಅವ್ರು ಹೇಗೆ ಗುರುತಿಸಿದ್ರು ಅನಿತಾ ಇದನ್ನು? ಮೇಡಮ್ ಅದು ಒಂದು ಫಾರ್ಮ್ಯಾಟ್ ಕೊಟ್ಟಿದ್ರು ಮೇಡಮ್. ನೀವು ಯಾವುದಾದ್ರೂ ಒಂದು ಇನೋವೇಟಿವ್ ಆಗಿ ಒಬ್ಬ ಶಿಕ್ಷಕರು ತರಗತಿಯಲ್ಲಿ ಏನೇನನ್ನು ಆಲೋಚನೆಯನ್ನು ಮಾಡ್ಬೋದು ಒಂದು ಲಿಸ್ಟ್ ಕೊಡಿ ಅಂತ ಕೊಟ್ಟಿದ್ರು ಮೇಡಮ್. ಯಾವ ರೀತಿಯಾಗಿ ಹೊಸದಾಗಿ ನಾವೀನ್ಯತವಾಗಿ ಕಲಿಸ್ಬೋದು ಅನ್ನೋದಕ್ಕೆ ಪಾಯಿಂಟ್ಸ್ ಕೊಡಿ ಅಂತ ಕೊಟ್ಟಿದ್ರು ಮೇಡಮ್. ಅದರಲ್ಲಿ ನಾನೇನು ಮಾಡಿದ್ದೆ, ನಾನೇನು ಮಾಡಬಹುದು ತರಗತಿ ಒಳಗೆ ಯಾವ ರೀತಿ ನಾವೀನ್ಯತವಾಗಿ ಒಂದಷ್ಟು ಚಟುವಟಿಕೆಗಳನ್ನ ಮಾಡ್ಬೋದು ಅಂತೇಳಿ ಲಿಸ್ಟ್ ಮಾಡಿ ಕೊಟ್ಟಿದ್ದೆ ಮೇಡಮ್. ಅದರಲ್ಲಿ ಇದು ಒಂದು ಸೆಲೆಕ್ಷನ್ ಆಯಿತು ಥ್ರೂ ಇಲಾಖೆಯಿಂದನೇ ಮೇಡಮ್. ನಮ್ಮ ಇಲಾಖೆ ಶಿಕ್ಷಣ ಇಲಾಖೆಯ ಮೂಲಕ ಗುರುತಿಸಲ್ಪಟ್ಟು ಕೊಟ್ಟರು. ಹೌದು ಮೇಡಮ್. ಹೇಗಿತ್ತು ಪ್ರಶಸ್ತಿ ಬಂದಂಥ ಸಂದರ್ಭ? ತುಂಬ ಖುಷಿ ಆಯಿತು ಮೇಡಮ್. ದೆಹಲಿಯಲ್ಲಿ IIT ಸಂಸ್ಥೆಯಲ್ಲಿ ಮತ್ತು ಮಾನವ ಸಂಪನ್ಮೂಲ ಸಚಿವರಿಂದ ನಮಗೆ ಪ್ರಶಸ್ತಿಯನ್ನು ಕೊಡಿಸಿದ್ರು ಮೇಡಮ್. ನಿಜಕ್ಕೂ ಭಾಳ ಖುಷಿ ಆಯಿತು ಮೇಡಮ್. 1 ವಾರ ಅಲ್ಲಿ ನಮಗೆ ವ್ಯವಸ್ಥೆನ ಮಾಡಿದ್ರು ಮೇಡಮ್. ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇತ್ತು ಮೇಡಮ್. ಅಲ್ಲಿ ನಮಗೆ ಟ್ರೈನಿಂಗ್ ಮತ್ತೆ ಕೊಟ್ಟರು ಮೇಡಮ್. ಯಾವ ರೀತಿ ಮತ್ತೆ ನಾವು ಇನ್ನೂ ಇನೋವೇಟಿವ್ ಆಗಿ ಯಾವ ರೀತಿಯಾಗಿ ಕೆಲಸಗಳನ್ನು ಮಾಡ್ಬೋದು, ಚಟುವಟಿಕೆಗಳನ್ನು ಆಯೋಜಿಸ್ಬೋದು ಅಂತೇಳಿ ಮತ್ತೆ ನಮಗೆ ತರಬೇತಿಯನ್ನು ಇಟ್ಕೊಂಡು ಕೊನೆಯ ದಿವಸ ಒಂದು ಸಮಾರಂಭದಲ್ಲಿ ಪ್ರಶಸ್ತಿಯನ್ನು ವಿತರಿಸಲಾಯಿತು ಮೇಡಮ್. ನಿಮಗೂ ಮತ್ತು ತರಬೇತಿಗಳನ್ನು ಕೊಟ್ಟಿದ್ದಾರಲ್ಲಿ? ಹೌದು ಮೇಡಮ್. ಇನ್ನು ಏನೆಲ್ಲ ಮಾಡಬಹುದು ಬೇರೆ ರಾಜ್ಯದಿಂದ, ಆ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ಮಾಡಿದ್ದಾರೆ, ನೀವು ಇನ್ನು ಹೇಗೆ ಮಕ್ಕಳನ್ನು ತೊಡಗಿಸ್ಕೊಳ್ಬೋದು, ಈ ರೀತಿಯಾಗಿ ನಮಗೆ ಟ್ರೈನಿಂಗನ್ನು ಕೊಟ್ಟರು ಮೇಡಮ್ ಅಲ್ಲಿ. ಓಕೆ ಅನಿತಾ, ಅಲ್ಲಿಂದ ಬಂದ ಮೇಲೆ ನೀವು ತೊಗೊಂಡಂಥ ತರಬೇತಿಯನ್ನು ಇಲ್ಲಿ ಅದನ್ನೇನಾದರೂ ಅನುಷ್ಠಾನಕ್ಕೆ ತೊಗೊಂಡು ಬಂದ್ರಾ? ಖಂಡಿತ ಮೇಡಮ್. ಮಕ್ಕಳಿಗೆ ಪ್ರತಿ ಮಗುಗೂ ಕೂಡ ತರಗತಿ ಡಿಕ್ಷನರಿಯನ್ನು ಕೊಟ್ವಿ ಮೇಡಮ್. ಕೊಟ್ಟ ನಂತರ ಅದೇ ಥರ ಡಿಕ್ಷನರಿ ಒಳಗೆ ಪದಗಳನ್ನು ಹುಡುಕೋದು ಮಕ್ಕಳಿಗೆ ಸುಲಭ ಆಯಿತು, ಮತ್ತು ಸಮಯದ ಸದುಪಯೋಗನೂ ಕೂಡ ಆಯಿತು. ಡಿಕ್ಷನರಿ ತೊಗೊಳ್ಳೋಕೆ ಆಗದೇ ಇರೋ ಮಕ್ಕಳಿಗೂ ಕೂಡ ಒಂದು ಅನುಕೂಲ ಆಯಿತು. ಕಲಿಕೆಯಲ್ಲಿ ಕೂಡ ನಾವು ಇಂಪ್ರೂವ್ಮೆಂಟನ್ನು ಕಂಡುಕೊಂಡ್ವಿ ಮೇಡಮ್. ಈಗಲೂ ಅದನ್ನು ಮುಂದುವರಿಸಿದ್ದೀರಾ? ಹೌದು ಮೇಡಮ್, ಮುಂದುವರಿಸ್ತಾ ಇದೆ ಮೇಡಮ್. ಓಕೆ, ಚೆನ್ನಾಗಿದೆ. ಒಂದು ಐಡಿಯಾ ಅಲ್ವಾ? ಹೌದು. ಹೇಗೆ ಅಂತ ಐಡಿಯಾಗಳು ಹೇಗೆ ಬರುತ್ತೆ ಅಂತ? ತುಂಬ ಒಳ್ಳೆ ಕ್ವಶನ್ ಮೇಡಮ್. ಮಕ್ಕಳನ್ನು ನಾವು ಮಕ್ಕಳ ಮಟ್ಟಕ್ಕೆ ಇಳಿದಾಗ, ಒಬ್ಬ ಶಿಕ್ಷಕರಾಗಿ ನಾವು ಯಾವತ್ತು ಮಕ್ಕಳ ಮಟ್ಟಕ್ಕೆ ಇಳಿತೀವ ಮೇಡಮ್, ಆವಾಗ ನಮಗೆ ಮಕ್ಕಳಲ್ಲಿರ್ತಕ್ಕಂಥ ಸಮಸ್ಯೆಗಳು ಅರ್ಥ ಆಗುತ್ತೆ, ಹೊಸ ಹೊಸ ಆಲೋಚನೆಗಳು ಬರುತ್ತೆ ಮೇಡಮ್. ಓಕೆ, ನೆಕ್ಸ್ಟ್ ಏನು ಮಾಡಿದ್ರಿ ಅನಿತಾ? ಮೇಡಮ್, ಪ್ರತಿ ವರ್ಷ ಇನ್ಸ್ಪೈರ್ ಅವಾರ್ಡ್ಗೆ ಅಂತೇಳಿ ಮಕ್ಕಳನ್ನು ತಯಾರಿ ಮಾಡ್ತೀವಿ ಮೇಡಮ್. ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಮಾದರಿಯನ್ನು ತಯಾರಿಸ್ತಕ್ಕಂಥದ್ದು ಮತ್ತು ಅದನ್ನು ಎಕ್ಸಿಬಿಷನಲ್ಲಿ ಇಡ್ತಕ್ಕಂಥದ್ದು ಮೇಡಮ್. ಒಂದು ಬಾರಿ ನಮಗೆ ಈ ಎಕ್ಸಿಬಿಷನಲ್ಲಿ ಸೆಲೆಕ್ಷನ್ ಆಗಿ ರಾಜ್ಯ ಮಟ್ಟದ ಇನ್ಸ್ಪೈರ್ ಅವಾರ್ಡ್ನಲ್ಲಿ ನಾವು ಭಾಗವಹಿಸಿದ್ವಿ ಮೇಡಮ್. ಸೋಲಾರ್ ಎನರ್ಜಿಯನ್ನು ಬಳಸ್ಕೊಂಡು ವಿವಿಧ ಮೂಲಗಳಾಗಿ ಹೇಗೆ ಮಾಡ್ಕೋಬಹುದು ಅಂತ ಹೇಳಿ ಒಂದು ಪ್ರಾಜೆಕ್ಟ್ ಮೇಡಮ್. ಅದಕ್ಕೆ ಸೌರಶಕ್ತಿಯನ್ನು ಬೇರೆ ಯಾವುದಕ್ಕೆಲ್ಲ ಬಳಸಬಹುದು. ಹೌದು ಮೇಡಮ್. ಆ ರೀತಿಯಾಗಿ ಒಂದು ಪ್ರಾಜೆಕ್ಟಿಂದ ನಮಗೆ ಅದು ರಾಜ್ಯ ಮಟ್ಟದ ತನಕ ಹೋಯ್ತು ಮೇಡಮ್. ಅಲ್ಲಿ ನಮಗೆ ರಾಜ್ಯ ಮಟ್ಟದಲ್ಲಿ ಎಕ್ಸಿಬಿಷನ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಆದ್ವಿ. ಹೇಗಿತ್ತು ಅಲ್ಲಿ ಪ್ರತಿಕ್ರಿಯೆ? ಹೇಗಿತ್ತು? ತುಂಬ ಚೆನ್ನಾಗಿತ್ತು ಮೇಡಮ್. ಅಂದರೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬಂದಿರ್ತಾರೆ ಮೇಡಮ್. ಬಹಳಷ್ಟು ಮಕ್ಕಳಿಗೆ ಒಂದು ಅನುಭವ ಕೊಡಬೇಕು ಮೇಡಮ್. ನಾವು ಗೆಲ್ಲೋದೇ ಮುಖ್ಯ ಅಲ್ಲ, ಮಕ್ಕಳು ತುಂಬ ಇನೋವೇಟಿವ್ ಆಗಿರ್ತಾರೆ ಮೇಡಮ್. ತುಂಬ ಆಲೋಚನಾ ಶಕ್ತಿ ನಮಗಿಂತ ಚೆನ್ನಾಗಿ ನಾವು ಕಲಿಸ್ತೀವಿ ಮಕ್ಕಳಿಗೆ ಅನ್ನೋದಕ್ಕಿಂತ ಮಕ್ಕಳಿಂದ ಕಲ್ತಿರೋದು ಬಹಳಷ್ಟಿದೆ ಮೇಡಮ್. ಏನ್ ನೋಡಿದ್ರು ಅವ್ರಿಗೊಂದು ಕ್ಯೂರಿಯಾಸಿಟಿ ಇರುತ್ತೆ. ನಮ್ಮನ್ನ ಅವರು ಕಲಿಕೆಗೆ ಹೆಚ್ಚು ತೊಡಗಿಸ್ತಾರೆ ಮೇಡಮ್. ಈಗ ಅವ್ರೇನಾದ್ರೂ ಕ್ವಶನ್ಸ್ ಕೇಳಿದಾಗ ನಾವೇನ್ ಮಾಡ್ತೀವಿ, ಇದು ನನಗೆ ಗೊತ್ತಿಲ್ಲ, ನಾನು ತಿಳ್ಕೊಂಬಂದು ಹೇಳಬೇಕು ಅನ್ನೋದ್ರಿಂದ ಹಿಡಿದು ಮೇಡಮ್, ನಾವು ಮಕ್ಕಳಿಂದ ನಾನು ಕಲಿಸಿರೋದಕ್ಕಿಂತ ಮಕ್ಕಳಿಂದ ನಾನು ಕಲ್ತಿರೋದು ಹೆಚ್ಚಿದೆ ಮೇಡಮ್. ಓಕೆ ಅನಿತಾ, ನಾನು ನಿಮ್ಮ ಪ್ರೊಫೈಲನ್ನು ನೋಡ್ತಾ ಇದ್ದೆ. ಅದರಲ್ಲಿ ನಿಮಗೆ ಇನ್ನೂ ಸಾಕಷ್ಟು ಪ್ರಶಸ್ತಿ ಗೌರವಗಳು ಸಿಕ್ಕಿವೆ, ಅದ್ರ ಬಗ್ಗೆ ಹೇಳಿ. 2020ನೇ ವರ್ಷದಲ್ಲಿ ಮೇಡಮ್ ನನಗೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕಿ ಅಂತ ಹೇಳಿ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ನನಗೆ ಪ್ರಶಸ್ತಿ ಬಂದಿದೆ ಮೇಡಮ್. ಅಭಿನಂದನೆಗಳು. ಥ್ಯಾಂಕ್ ಯು ಮೇಡಮ್. ಅದಕ್ಕಾಗಿ ನಾನು ನಮ್ಮ ಇಲಾಖೆಗೆ ಚಿರಋಣಿಯಾಗಿರ್ತೀನಿ ಮೇಡಮ್. ಇಲಾಖೆ ಸಿಬ್ಬಂದಿ ವರ್ಗಕ್ಕೆ, ಎಲ್ಲ ಆಡಳಿತಾತ್ಮಕ ವರ್ಗಕ್ಕೆ ನಾನು ಈ ಸಮಯದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮೇಡಮ್.
ಮತ್ತು 2019ರಲ್ಲಿ ಚಿತ್ರದುರ್ಗ ರೋಟರಿ ಸಂಸ್ಥೆಯವರು ನೇಷನ್ ಬಿಲ್ಡರ್ ಅವಾರ್ಡ್ ಅಂತ ಹೇಳಿ ಕೊಟ್ಟರು ಮೇಡಮ್. 2020ರಲ್ಲಿ ಮತ್ತೆ ಹೊಳಲ್ಕೆರೆ ತಾಲೂಕಿನಲ್ಲಿ ಕೂಡ ನನಗೆ ನೇಷನ್ ಬಿಲ್ಡರ್ ಅವಾರ್ಡ್ ಬೆಸ್ಟ್ ಟೀಚರ್ ಅಂತ ಹೇಳಿ ಮತ್ತೆ ಒಂದು ಪ್ರಶಸ್ತಿ ಕೂಡ ಬಂತು. ಓಕೆ ಅನಿತಾ, ಈಗ ನಿಮ್ಮ ಮನೆಯಲ್ಲಿ ಉಳಿದಂಥ ಸದಸ್ಯರ ಸಹಕಾರ ಹೇಗಿದೆ? ಶ್ರೀ TP ಉಮೇಶ್ ರವರು ಮೇಡಮ್, ಅವರು ಕೂಡ ಸಹ ಶಿಕ್ಷಕರು ಮತ್ತು ಸೃಜನಶೀಲ ಬರಹಗಾರರು ಮೇಡಮ್. ಓಕೆ, ಈ ನಿಟ್ಟಿನಲ್ಲಿ ನಾನು ತುಂಬ ಅದೃಷ್ಟವಂತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಪ್ರತಿಯೊಂದು ಕೆಲಸದಲ್ಲೂ ಕೂಡ ನನಗೆ ಬೆಂಗಾವಲಾಗಿ ನಿಂತಿದ್ದಾರೆ ಮೇಡಮ್. ನನ್ನ ಎಲ್ಲ ಸಾಧನೆಗಳಿಗೂ ಅವರೇ ಸ್ಫೂರ್ತಿ. ಯಾಕೆ ಅಂದರೆ ಅವರು ಒಂದು ನಿಮಿಷನೂ ಕೂಡ ವೇಸ್ಟ್ ಮಾಡಲ್ಲ ಮೇಡಮ್. ಪ್ರತಿ ಕೆಲಸನೂ ಕೂಡ ಅಷ್ಟೇ ಶ್ರದ್ಧೆಯಿಂದ ಮಾಡ್ತಾರೆ, ಪ್ರತಿ ನಿಮಿಷನೂ ಕೂಡ ಅಷ್ಟೇ ಸದುಪಯೋಗವನ್ನು ಪಡಿಸ್ಕೊಳ್ತಾರೆ ಮೇಡಮ್. ಅವರಿಂದ ನೋಡಿ ಕಲ್ತಿದ್ದು ನಾನು ಭಾಳ ಇದೆ ಮೇಡಮ್. ಓದುವಿಕೆಯಿಂದ ಹಿಡಿದು ಅವರ ನೀಟ್ನೆಸ್ಸು, ಪ್ರತಿ ಕೆಲಸದಲ್ಲೂ ಒಂದು ಅಚ್ಚುಕಟ್ಟುತನ ತುಂಬ ಇದೆ ಮೇಡಮ್. ಮನೆಯವರು ತುಂಬ ಸಹಕಾರ ಕೊಡ್ತಾರೆ ಮೇಡಮ್. ಮಗಳಿಂದನೂ ಕಲ್ತಿದ್ದೀನಿ ಮೇಡಮ್. ನನ್ನ ಅತ್ತೆ ಮಾವ ಈ ಸಂದರ್ಭದಲ್ಲಿ ಅವರನ್ನು ಕೂಡ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ನನ್ನ ಸುತ್ತಮುತ್ತ ವಾತಾವರಣ ಹೇಗಿದೆ ಅಂತಂದರೆ ಎಲ್ಲರೂ ಕೂಡ ನನಗೆ ಸಪೋರ್ಟಾಗಿ ನಿಂತಿದ್ದಾರೆ ಮೇಡಮ್. ಶಾಲೆ ಶಿಕ್ಷಕರಿರ್ಬೋದು, ಮುಖ್ಯೋಪಾಧ್ಯಾಯರಿಂದ ಹಿಡಿದು ಮಕ್ಕಳಿಂದ ಹಿಡಿದು ಮೇಡಮ್, ಈ ಸಂದರ್ಭದಲ್ಲಿ ಇಲ್ಲಿವರೆಗೂ ನನ್ನ ಬಂದು ಕೂರಿಸಿದ್ದಾರೆ ಅಂತಂದರೆ ಅದು ನನ್ನ ಮಕ್ಕಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಾನು ಕೆಲಸ ಮಾಡಿದಂಥ ಎಲ್ಲ ಶಾಲೆಗಳಲ್ಲಿನ ಸಹ ಶಿಕ್ಷಕರು ನನಗೆ ಭಾಳಷ್ಟು ಸಹಕಾರವನ್ನು ನೀಡಿದ್ದಾರೆ ಮೇಡಮ್. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಒಂದು ಸೃಜನಶೀಲತೆಗೆ ಅವರು ಪೂರಕವಾಗಿದ್ದಾರೆ. ಖಂಡಿತ ಮೇಡಮ್. ಓಕೆ, ನೀವೀಗ ಒಬ್ಬ ಉದ್ಯೋಗಸ್ಥ ಮಹಿಳೆ ಅನ್ನೋದನ್ನು ನಾನು ಸ್ವಲ್ಪ ಒತ್ತಿ ಹೇಳ್ತೀನಿ. ಯಾಕೆ ಅಂದರೆ ಒಬ್ಬ ಉದ್ಯೋಗಸ್ಥ ಮಹಿಳೆ ಅಂದರೆ 2 ಪಾತ್ರಗಳನ್ನು ನಿಭಾಯಿಸಬೇಕಾಗುತ್ತೆ. ಒಂದು ಮನೆಯಲ್ಲಿ, ಮತ್ತೊಂದು ಕೆಲಸ ಮಾಡುವಂಥ ಸ್ಥಳದಲ್ಲಿ. ಈ 2 ಪಾತ್ರಗಳನ್ನು ಹೇಗೆ ನಿಭಾಯಿಸ್ತೀರಿ? ಮನೆಯವರು ಪ್ರೋತ್ಸಾಹನೂ ಕೂಡ ತುಂಬ ಇದೆ ಮೇಡಮ್. ಧ್ಯಾನವನ್ನು ಮಾಡ್ತೀನಿ ಮೇಡಮ್. ಬೆಳಗ್ಗೆ ಸೆಷನ್ ಧ್ಯಾನ ಮಾಡ್ತೀನಿ. ಹೇಗಿರುತ್ತೆ ನಿಮ್ಮ ದಿನಚರಿ? ಹೇಗಿರುತ್ತೆ ದಿನಚರಿ? ಬೆಳಗ್ಗೆ 5 ಗಂಟೆಗೆ ಪ್ರೇಯರ್ ಸ್ಟಾರ್ಟ್ ಆಗುತ್ತೆ ಮೇಡಮ್. ಮಗಳಿಗೆ ಪ್ರೇಯರ್ಗೆ ಅವಳು ಎದ್ದಾಳ್ತಾಳಲ್ಲ ಮೇಡಮ್, ಆವಾಗ ನಾನು ಕೂಡ ಪ್ರೇಯರ್ ಸ್ಟಾರ್ಟ್ ಆಗುತ್ತೆ ಅಂದರೆ ಈಗ ಮೇಡಮ್ ಆನ್ಲೈನ್ ಕ್ಲಾಸಸ್ ಇದೆಯಲ್ಲ, ಹಾಗಾಗಿ ಅವಳಿಗೆ ಪ್ರೇಯರ್ 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮೇಡಮ್. ನಾವು ಕೂಡ ಅವಳ ಜೊತೆಗೇನೆ ಎದ್ಬಿಟ್ಟು ಒಂದು 20 ನಿಮಿಷ ಜೊತೆಗೆ ಪ್ರೇಯರ್ ಮಾಡಿಬಿಡೋದು ಮೇಡಮ್. ಮತ್ತು ತದನಂತರ ಸಮಯದಲ್ಲಿ ಯೋಗ, ಧ್ಯಾನ ಇದನ್ನು ಅಭ್ಯಾಸವಾಗಿ ಇಟ್ಕೊಂಡಿದ್ದೀನಿ ಮೇಡಮ್. ಮಗಳು ಜೊತೆಗೆ ಮಾಡ್ತಾಳೆ ಮೇಡಮ್. ಸಮಯ ಸಿಕ್ಕಿದಾಗ. ಏನು ಮಾಡ್ತಿದ್ದಾಳೆ ಮಗಳು? ಮಗಳು 6th ಓದ್ತಿದ್ದಾಳೆ. ಈ ವರ್ಷ 7th ಮೇಡಮ್. 6th ಪಾಸ್ 7th. ಏನು ಹೆಸರು? ಲೇಖನ ಅಂತೇಳಿ. ಓಕೆ. ಅವಳು ಕೂಡ ಜೊತೆಗೆ ಮಾಡ್ತಾಳಲ್ಲ ಮೇಡಮ್. ಬೆಳಗ್ಗೆನೇ ಪ್ರಾಣಾಯಾಮ, ಯೋಗ ಮತ್ತು ಧ್ಯಾನವನ್ನು ಮಾಡಿದ್ರೆ ಮೇಡಮ್ ನಮಗೆ ಅರ್ಧ ಫ್ರೆಶ್ನೆಸ್ಸು ಅಲ್ಲೇ ಬಂದೋಗ್ಬಿಡುತ್ತೆ ಮೇಡಮ್. ಪ್ರತಿಯೊಂದು ಕೆಲಸವನ್ನು ನಾವು ಪ್ರೀತಿಯಿಂದ ಮಾಡ್ತಾ ಹೋಗ್ಬೇಕು ಮೇಡಮ್. ಆವಾಗ ನಮಗೆ ಆಯಾಸ ಕಾಣಲ್ಲ ಮೇಡಮ್. ನಾನು ಪ್ರತಿ ಕೆಲಸ ಮಾಡಬೇಕಾದ್ರೂ ಹಾಗೆ ಅಂದ್ಕೊಳ್ಳೋದು ಮೇಡಮ್, ಇದು ನನ್ನ ಕೆಲಸ, ನಾನು ಶ್ರದ್ಧೆಯಿಂದ ಮಾಡಬೇಕು ಅಂತೇಳಿ ಪ್ರತಿ ಕೆಲಸವನ್ನು ಪ್ರೀತಿಯಿಂದ ನೋಡಿದಾಗ ಅಲ್ಲಿ ಆಯಾಸ ಕಾಣಾಗಲ್ಲ ಮೇಡಮ್. ಶಾಲೆಗೆ ಬರ್ತೀನಿ ಮೇಡಮ್. ಶಾಲೆಗೆ ಬಂದರೂ ಅಷ್ಟೇ ಮೇಡಮ್. ಶಾಲೆಗೆ ಎಷ್ಟು ಕೆಲಸ ಇದ್ದರೂ ಕೂಡ ಇದು ನಾನು ಮಕ್ಕಳಿಗೋಸ್ಕರ ಮಾಡ್ತಾ ಇರೋದು, ನನ್ನ ಮಕ್ಕಳು ನನ್ನದು ಅಂತ ಬಂದಾಗ ಅಲ್ಲಿ ನಮಗೆ ಆಯಾಸ ಕಾಣಲ್ಲ ಮೇಡಮ್. ಒಂದು ಸೆಲ್ಫ್ ಮೋಟಿವೇಶನ್. ಎಸ್ ಮೇಡಮ್. ನನಗೆ ನಾನೇ, ಹೌದು, ನಮಗೆ ನಾವೇ ಮಾಡ್ಕೊಳ್ತಕ್ಕಂಥ ಒಂದು ಮೋಟಿವೇಶನ್ ಮೇಡಮ್. ಇದು ನನ್ನ ಕೆಲಸ, ಪ್ರೀತಿಯಿಂದ ಮಾಡೋಣ. ಯಾವುದೇ ಕೆಲಸವನ್ನೇ ಆಗಲಿ ಮೇಡಮ್, ಅದನ್ನು ನಾವು ಪ್ರೀತಿಯಿಂದ ತಗೊಂಡಾಗ ಕೆಲಸ ಸರಾಗವಾಗಿ ನಡೀತಾ ಹೋಗುತ್ತೆ ಮೇಡಮ್. ಓಕೆ ಅನಿತಾ, ನೀವು ಹೇಳಿದರೆ ಬೆಳಿಗ್ಗೆ ಎದ್ದ ತಕ್ಷಣ ಯೋಗ, ಧ್ಯಾನ ಎಲ್ಲ ಮಾಡ್ಕೊಳ್ತೀನಿ ಅಂದರೆ ಯಾವಾಗಲೂ ನೆಪಗಳನ್ನು ಹುಡುಕ್ತೀವಲ್ವ ತಪ್ಪಿಸ್ಕೊಳ್ಳೋಕೆ? ಅದನ್ನು ಹೇಗೆ ನಿಭಾಯಿಸ್ತೀರಿ? ನೆಪಗಳಿಂದ ಹೊರಗೆ ಬರೋದು ಹೇಗೆ? ಮೈಂಡಿಗೆ ಕಾಷನ್ಸ್ ಕೊಡ್ಕೋಬೇಕು ಮೇಡಮ್. ನಮಗೆ ಮೈಂಡಿಗೆ ಕಾಷನ್ ಕೊಟ್ಟಾಗ ಜೈವಿಕ ಗಡಿಯಾರ ಅಂತ ಹೇಳ್ತೀವಲ್ಲ ಮೇಡಮ್, ಆ ಜೈವಿಕ ಗಡಿಯಾರ ನಮ್ಮಲ್ಲಿ ಸದಾ ಎಚ್ಚರದಿಂದ ಇದ್ದಾಗ ನೆಪಗಳು ದೂರ ಆಗ್ತವೆ ಮೇಡಮ್. ಓಕೆ, ಜೈವಿಕ ಗಡಿಯಾರವನ್ನು ನಾವು ಬಳಸಬೇಕು. ಹೌದಾ ಮೇಡಮ್? ಓಕೆ, ನೀವು ಹೇಳಿದರೆ ನಿಮ್ಮ ಮನೆಯವರು ಕೂಡ ಹವ್ಯಾಸಿ ಬರಹಗಾರರು ಅಂತ. ಅವರೆಲ್ಲರ ಸಪೋರ್ಟ್ ನಿಮಗಿದೆ. ನೀವು ಹೇಗೆ ಅವರ ಒಂದು ಹವ್ಯಾಸಗಳಿಗೆ ಪೂರಕವಾಗಿರ್ತೀರಿ? ಎಲ್ಲ ಬರವಣಿಗೆಗಳನ್ನ ಮೊದಲು ತಿದ್ದುವ ಕೆಲಸ ನಾನೇ ಮಾಡ್ತೀನಿ ಮೇಡಮ್. ಎಡಿಟಿಗೆ ಹೋಗೋಕ್ಕಿಂತ ಮುಂಚೆ ಪ್ರತಿ ಲೇಖನವನ್ನು ಎಡಿಟ್ ಮಾಡ್ತೀನಿ ಮೇಡಮ್. ಅವ್ರಿಗೆ ಕೊಡ್ತಕ್ಕಂಥ ಯಾವುದೇ ಒಂದು ಪೋಸ್ಟ್ ಆಗೋಕ್ಕಿಂತ ಮುಂಚೆ ಫಸ್ಟು ತೋರಿಸ್ತಕ್ಕಂಥದ್ದು ನನಗೇನೆ ಮೇಡಮ್. ಹೌದು, ಮೊದಲ ವಿಮರ್ಶಕಿ ನಾನೇ ಮೇಡಮ್. ಮತ್ತು ಏನಾದರೂ ಸಲಹೆ ಇದ್ದರೆ ಈ ಪದವನ್ನು ಹೀಗೆ ಹಾಕಿದ್ರೆ ಉತ್ತಮನ, ಹೀಗೆ ಅಂತ ಹೇಳಿ ಮನೇಲಿ ಪ್ರತಿದಿನ ಡಿಸ್ಕಷನ್ ಮಾಡ್ತೀವಿ ಮೇಡಮ್.
ಹಾಗಾಗಿ ಅವರ ಒಂದು ಬರಹ ಏನಿದೆ ಅದನ್ನು ತಿದ್ದುವಂಥ ಕೆಲಸ ನೀವು ಮಾಡ್ತೀರಿ. ಖಂಡಿತ. ಅವ್ರು ಬರೆದಿರೋದನ್ನ ನೋಡಿದಾಗ ನಾನು ಏನಾದರೂ ಬರೀಬೇಕು ಅಂತ ಅನಿಸಿದ್ದಿದೆಯಾ ನಿಮಗೆ? ಖಂಡಿತ ಅನಿಸಿದೆ ಮೇಡಮ್. ಬರ್ದಿದ್ದೀರಾ? ಸದ್ಯ ಸಂಗ್ರಹವನ್ನು ಮಾಡ್ತೀನಿ ಮೇಡಮ್. ತುಂಬ ಚೆನ್ನಾಗಿ ನನಗೆ ಯಾವುದಾದ್ರೂ ಒಂದು ಹೆಡ್ಡಿಂಗನ್ನು ಕೊಟ್ಟರೆ ಒಂದು ಶೀರ್ಷಿಕೆ ಅಡಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ವಿವರಗಳನ್ನು ಕಲೆ ಹಾಕೋದು, ಸಂಗ್ರಹ ಮಾಡೋದು ತುಂಬ ಇಷ್ಟ ಮೇಡಮ್ ನನಗೆ. ಸಂಗ್ರಹ ಮಾಡ್ತೀನಿ ಮೇಡಮ್. ಮುಂದೆ ಅವಕಾಶ ಸಿಕ್ಕರೆ ಖಂಡಿತ ಬರೆಯೋವಂಥ ಆಲೋಚನೆ ಕೂಡ ಇದೆ. ಕವನಗಳನ್ನು ಸಣ್ಣ ಸಣ್ಣದಾಗಿ ಚುಟುಕುಗಳನ್ನು ಬರೆಯೋದಕ್ಕೆ ಇಷ್ಟ ಮೇಡಮ್. ಚುಟುಕುಗಳನ್ನು ಬರೆಯೋಣ ಅಂತೇಳಿ ಮುಂದೆ ಆಲೋಚನೆ ಇದೆ ಮೇಡಮ್. ಓಕೆ ಅನಿತಾ, ನಮ್ಗೆ ಇನ್ನೊಂದು ಪ್ರಶ್ನೆ ಏನು ಅಂತಂದರೆ, ಅನಿತಾ ಅವರ ಯೋಚನಾ ಲಹರಿಯಲ್ಲಿ ಯಾವೆಲ್ಲ ಯೋಜನೆಗಳಿವೆ ಅನ್ನುವಂಥದ್ದು? ತುಂಬ ಇದೆ ಮೇಡಮ್ ನನಗೆ. ಒಂದು ಗ್ರಾಮೀಣ ಭಾಗದಲ್ಲಿ ಇರೋದ್ರಿಂದ ಮೇಡಮ್, ಗ್ರಾಮೀಣ ಮಕ್ಕಳಿಗೋಸ್ಕರ ಏನಾದರೂ ಮಾಡಬೇಕಲ್ಲ ಅಂತ ಒಂದು ಆಲೋಚನೆ ಇದೆ ಮೇಡಮ್. ಒಂದು ಗ್ರಂಥಾಲಯದ ಸದ್ಬಳಕೆಯನ್ನು ಮಾಡೋದಾಗಲಿ. ಈಗ ವರ್ಕ್ ಮಾಡ್ತಿರೋದು ಇದ್ದೂರಲ್ಲೇ ಇದ್ದೀನಿ ಮೇಡಮ್. ಹಾಗಾಗಿ ನನಗೆ ಸಮಯದ ಅಭಾವ ಅಂತೂ ಇಲ್ಲ. ಆ ಸಮಯವನ್ನು ಕೆಲಸ ಮಾಡ್ತಾ ಇರೋದು ಹಾಗೆ ವಾಸ ಮಾಡ್ತಿರೋದು ಎರಡೂ ಊರು ಒಂದೇ ಮೇಡಮ್. ಹಾಗಾಗಿ ಆ ಮಕ್ಕಳಿಗೆ ಏನಾದರೂ ನಾನು ಮಾಡಲೇಬೇಕು ಅನ್ನೋದು ಒಂದು ತಲೆಯಲ್ಲಿದೆ. ಗ್ರಂಥಾಲಯದ ಬಳಕೆಯನ್ನು ಮಾಡಿಕೊಂಡು ಮಕ್ಕಳಿಗೆ ಓದೋದನ್ನು ಹೆಚ್ಚು ಮಾಡಬೇಕು ಅನ್ನೋದು ಒಂದು ಪ್ರಾಜೆಕ್ಟ್ ಇದೆ ಮೇಡಮ್. ತದನಂತರದಲ್ಲಿ ಈ ತರಗತಿ ಶಬ್ದಕೋಶ ಅಂತ ಹೇಳಿ ಆಗಲೇ ಹೇಳಿದೆ ಮೇಡಮ್. ಅದೇ ಶಬ್ದಕೋಶವನ್ನು ವಿಜ್ಞಾನ ವಿಷಯಕ್ಕೆ ಹಾಗೂ ಗಣಿತ ವಿಷಯಕ್ಕೆ ಮುಂದುವರಿಸ್ತಕ್ಕಂಥ ಒಂದು ಆಲೋಚನೆ ಕೂಡ ಇದೆ ಮೇಡಮ್. ಹಾಗೆ ರೇಡಿಯೋ ಪ್ರೋಗ್ರಾಮ್ಗಳಲ್ಲಿ ತಾವು ಸಾಕಷ್ಟು ಮಕ್ಕಳನ್ನು ಬಳಸ್ಕೊಳ್ತೀರ ಮೇಡಮ್. ಹಾಗೆ ನಮ್ಮ ಮಕ್ಕಳನ್ನು ಈ ರೇಡಿಯೋ ಪ್ರೋಗ್ರಾಮ್ಗಳಿಗೆ ಕರ್ತರ್ತಕ್ಕಂಥದ್ದು, ಈ ರೀತಿಯಾಗಿ ಆಲೋಚನೆಗಳು ಇದೆ ಮೇಡಮ್. ಒಟ್ಟು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಮೇಡಮ್. ಎಲ್ಲ ವಿಷಯಗಳಲ್ಲಿ ಅವರನ್ನು ಬೆಳೆಸಬೇಕು ಅನ್ನೋದು ನನ್ನ ಆಲೋಚನೆ ಇದೆ ಮೇಡಮ್. ತುಂಬ ಒಳ್ಳೆಯದು ಅನಿತಾ. ಸಾಕಷ್ಟು ಒಂದು ಸೃಜನಶೀಲರಾಗಿ ಯಾವಾಗಲೂ ಒಂದು ಪ್ರಯೋಗಾತ್ಮಕವಾಗಿ ಯೋಚನೆ ಮಾಡುವಂಥವ್ರು. ಸಾಕಷ್ಟು ಇನ್ನೂ ನಿಮ್ಮ ಒಂದು ಆಲೋಚನೆಗಳಿದೆ, ಅವೆಲ್ಲವೂ ಕೂಡ ಸಾಕಾರಗೊಳ್ಳಿ ಅಂತ. ಯಾಕೆಂದರೆ ನಿಮ್ಮ ಆಲೋಚನೆಗಳು ಸಾಕಾರಗೊಂಡ್ರೆ ಎಷ್ಟೋ ಮಕ್ಕಳು ಮುಂದೆ ಬರ್ತಾರೆ ಅನ್ನೋಂಥದ್ದಲ್ವ. ಮಾದರಿ ಶಾಲೆ ಮಾಡಬೇಕು ಅಂತ. ಹೌದು, ನಾವು ಏನೇ ಕೆಲಸ ಮಾಡ್ತಿರ್ಲಿ ನಮಗೆ ಸಿಕ್ಕಿರುವಂಥ ಕೆಲಸದಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡ್ರೆ ನಿಜಕ್ಕೂ ಒಳ್ಳೆಯದಾಗುತ್ತೆ. ಖುಷಿ ಆಯಿತು ಅನಿತಾ ನಿಮ್ಮ ಜೊತೆ ಮಾತಾಡಿ. ನಿಮ್ಮ ಎಲ್ಲ ಯೋಜನೆಗಳು ಸಾಕಾರಗೊಳ್ಳಲಿ ಅನ್ನೋದು ನಮ್ಮೆಲ್ಲರ ಆಶಯ. ಧನ್ಯವಾದಗಳು, ನಮಸ್ಕಾರ. ತುಂಬ ಧನ್ಯವಾದಗಳು ಮೇಡಮ್. ರಿಮೋಟ್ ವಿಲೇಜಿಂದ ಇಲ್ಲಿವರೆಗೂ ನನ್ನನ್ನು ಕರೆಸಿ ಒಂದು ಸಂದರ್ಶನವನ್ನು ನೀವು ಇಟ್ಕೊಂಡಿದ್ರಿ. ಅದಕ್ಕೋಸ್ಕರ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮೇಡಮ್. ಇದುವರೆಗೂ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ತುಪ್ಪದಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸೃಜನಶೀಲ ವಿಜ್ಞಾನ ಶಿಕ್ಷಕಿ ಅನಿತಾ ಟಿ.ಬಿ. ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು MS ದ್ಯಾಮಲಾಂಬಿಕಾ.